ಗುರುಜಿ, ಇವತ್ತಿನ ದೇವಿ ಯಾರು, ಇವತ್ತಿನ ಪೂಜಾ ವಿಧಾನವೇನು ಅಂತ ಹೇಳ್ತೀನಿ ಅಂತ ಹೇಳ್ತಿದ್ರಿ. ಹೌದು, ಇವತ್ತಿನ ದೇವಿಯನ್ನ ಸ್ವೀಕರಿಸಬೇಕು, ಸ್ವಾಗತಿಸಬೇಕು, ಸಂಭ್ರಮದಿಂದ ಅವಳನ್ನ ಆಧರಿಸಬೇಕು. ಯಾವುದೋ ತಿಳ್ಕೊಳ್ಳಿ, ದೇವಿ ಆರಾಧನೆ ಅಂದರೆ ಹೇಗಿರಬೇಕು ಅಂದರೆ ಅವಳನ್ನ ಹಾಡಿ ಹೊಗಳಬೇಕಂತೆ. ಭಜನೆ ಎಲ್ಲ ಯಶಸ್ಸಾಗಿರ್ತಕ್ಕಂಥ ನಾದಗಳು, ಅವಳಲ್ಲಿರ್ತಕ್ಕಂಥ ಇಸೈ ಅಂದರೆ ಸಾಧಾರಣವಾಗಿ ತಮಿಳಲ್ಲಿ ಇಸೈ ಅಂದರೆ ಏನಂತೀವಿ ಅಂದರೆ ಒಂದು ತಾಳ ಹಾಕಿದಾಗ ತಾಳದಿಂದ ಹೊರಭಾಗದಲ್ಲಿ ನಾದ ಬರಬೇಕು. ಸುಮ್ಮನೆ ಹಿಂಗೆ ಕೈ ತಟ್ಟಿದ್ರೆ ತಟ್ಟದಲ್ಲಿ ಶಬ್ದ ಅನ್ನೋದಿದೆ ನೋಡಿ, ಆ ಶಬ್ದ ಅನ್ನೋದು ಎಲ್ಲಿಂದ ಬರಬೇಕು? ಅವಳೇ ಜಗನ್ಮಾತೆ ಅಂತೆ. ಪರಮೇಶ್ವರ ಬರೀ ಒಂದು ಗಂಟೆ ಢಣ್ ಅಂತೀವಿ, ಆ ಶಬ್ದ ಇದರ ಒಳಗಡೆ ಆ ನಾದ, ಅದು ಜಗನ್ಮಾತೆ ಅಂತೆ. ತಾಳ ಹಾಕುವಾಗ ಟಣ್ ಅಂತೀವಲ್ಲ, ಆ ಟಣ್ ಅನ್ನೋದ ಒಳಭಾಗದಲ್ಲಿ ಇರ್ತಕ್ಕಂಥ ತಾಳ ಅವಳಾಗಿರ್ತಕ್ಕಂಥ ಅವಕಾಶ. ಅದಕ್ಕೆ ಎರಡೂ ಸೇರಿದ್ರೇನೆ ಅಂಶಪೂರ್ವಕ. ಅದಕ್ಕೋಸ್ಕರ ಇಂಥ ಒಂದು ಅಂಶ ದೈವ ಸಂಭೂತವಾಗಿರೋದೇ ಅರ್ಧನಾರೀಶ್ವರ ಸ್ವರೂಪ. ಇಂಥ ಒಂದು ಅರ್ಧನಾರೀಶ್ವರ ಸ್ವರೂಪದಲ್ಲಿರ್ತಕ್ಕಂಥ ಜಗನ್ಮಾತೆಯನ್ನ ಸ್ಮರಣೆ ಮಾಡ್ಕೋಬೇಕು. ನಿನ್ನೆ ದಿವಸ ನಾವು ಹೇಳ್ತಾ ಇದ್ವಿ ಏನಂತ, ಆ ಧೂಮಾವತಿಗೆ ಎಲ್ಲ ನಾಮಕರಣಗಳು ಇದೆ. ಕಾಲರಾತ್ರಿ ಅಂತಿದೆ, ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಧೂಮಾವತಿ ಅಂತ ಇನ್ನೊಂದು ಹೆಸರು ಹೇಳಿದ್ದೆ, ಅರ್ಥ ಆಯ್ತಾ? ಆ ಹೆಸರನ್ನ ಪರಿಪೂರ್ಣವಾಗಿ ನೀವು ಲಾಲಿಸಿ ಪಾಲಿಸಿ ಪರಿವರ್ತನೆ ಮಾಡಿ ಯೋಚನೆ ಮಾಡಬೇಕು. ಆ ಮೂರನೇ ಹೆಸರು ಅಂದರೆ ತ್ರಿಗುಣಾಕಾರದಲ್ಲಿರ್ತಕ್ಕಂಥ ಪೂರ್ತಿ ಅವತಾರವೇ ಇವತ್ತಿನ ದಿವಸದ ದೇವಿ. ಅದಕ್ಕೆ ಮೊದಲು ಆ ಜಗನ್ಮಾತೆ ಆಗಿರ್ತಕ್ಕಂಥ ರಾಜರಾಜೇಶ್ವರಿ ಆಗಿರ್ತಕ್ಕಂಥ ಎಲ್ಲ ದೇವಿಗಳ ಏಕಸ್ವರೂಪವಾಗಿರ್ತಕ್ಕಂಥ ಶ್ರೀಚಕ್ರ ಬಿಂದುವಲ್ಲಿ ಅಂತ ಒಂದು ಶ್ರೀಚಕ್ರ ಆರಾಧನೆಯನ್ನು ಹೇಗೆ ಮಾಡಬೇಕು? ಇದಕ್ಕೆ ಫೌಂಡರ್ಸ್ ಯಾರು? ಆ ಫೌಂಡರ್ಸ್ನಲ್ಲಿರ್ತಕ್ಕಂಥವ್ರು ದತ್ತಾತ್ರೇಯ. ಅದಕ್ಕೆ ದತ್ತಾತ್ರೇಯ ಹರೇ ಕೃಷ್ಣ ಉನ್ಮತ್ತಾನಂದದಾಯಕ ದಿಗಂಬರ ಮುನಿ ಬಾಲಪಿಶಾಚ ಜ್ಞಾನಸಾಗರ. ಆ ದತ್ತಾತ್ರೇಯನ, ಆ ಜ್ಞಾನಸಾಗರನನ್ನ ಪರಿಪೂರ್ಣವಾಗಿ ತ್ರಿಗುಣಾಕಾರದಲ್ಲಿ ಪೂಜೆ ಮಾಡಿದ್ರೆ ಅವನು ಮೊದಲನೇ ಫೌಂಡರ್. ಅದಾದ ಮೇಲೆ ದಕ್ಷಿಣಾಮೂರ್ತಿ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಹಯಗ್ರೀವ ಸ್ವಾಮಿಗಳ ಸ್ಮರಣೆ ಮಾಡ್ಕೋಬೇಕು, ಆಮೇಲೆ ದಕ್ಷಿಣಾಮೂರ್ತಿ ಉಳಿಯೋದು. ಅದಕ್ಕೋಸ್ಕರ ಹಯಗ್ರೀವ ಸ್ಮರಣೆ ಮಾಡ್ಕೊಂಡಾಗ ಇನ್ನೊಂದು ಫೌಂಡರ್. ಒಬ್ಬೊಬ್ಬರೇ ಕಾಲಾಯ ತಸ್ಮೇ ನಮಃ ಅಂದ್ರೆ ಇವರಾದ ನಂತರ ಇನ್ನೊಂದು, ತದನಂತರ ಕೊನೆಯದಾಗಿ ದೇವಿನೇ ಧರ್ಮವನ್ನ ನೆಲೆಸಿ ದೇವಿಯನೇ ನೀನೇ ಶಕ್ತಿಯಾಗಿರ್ತಕ್ಕಂಥ ನನ್ನ ಶ್ರೀಚಕ್ರಕ್ಕೆ ನೀನೇ ಮೊದಲನೇ ಗುರು ಅಂತ ನಾಮಕರಣ ಮಾಡಿರ್ತಕ್ಕಂಥವಳು ಯಾರನ್ನ ಅಂದ್ರೆ ಸಾಕ್ಷಾತ್ ದಕ್ಷಿಣಾಮೂರ್ತಿನ. ಆವಾಗ ಏನು ಹೇಳಬೇಕು? ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರರ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದು ಅರ್ಧ ಶ್ಲೋಕ. ಗುರುವೇ ಸರ್ವಲೋಕಾನಾಂ, ಗುರು ಸರ್ವಲೋಕಕ್ಕೂ ಗುರು ಆಗಿರ್ತಕ್ಕಂಥದ್ದು. ಬಿಷಜೇ ಭವರೋಗಿಣಾಂ, ಬಿಷಜೆ ಆ ಬೀಜಾಕ್ಷರದಲ್ಲೇ ಭವ ರೋಗಿಣಾಂ, ರೋಗೆಲ್ಲ ಓಡೋಗತ್ತೆ. ವಿದ್ಯಾನಾಂ, ಜ್ಞಾನವನ್ನ ವಿದ್ಯಾನಾಂ, ಅದಕ್ಕೆ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ. ನಿಧಿ ಅಂದ್ರೇನೋ ಎಲ್ಲ ವಿದ್ಯಕ್ಕೂ ನಿಧಿನೇ ಇವನು. ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮಃ. ಆ ದಕ್ಷಿಣಾಮೂರ್ತಿ ಸ್ಮರಣೆ ಮಾಡ್ಕೊಂಡಾಗ ಈ ಮೂರೂ ಜನ ಸೇರಿದ್ರೇ ಮಹಾ ಫೌಂಡರ್ಸ್. ಅಂದ್ರೆ ಇವರ ಮೂರು ಜನ ಕಂಡಿಡ್ದಿರೋದೇ ಆ ಶ್ರೀಚಕ್ರ ಬಿಂದು. ಇವರಲ್ಲಿ ಶಿವಶಕ್ತೈಕ್ಯ ಬಿಂದು ಅಂತ ನವ ಆವರಣಗಳು. ಅಂದ್ರೆ ಈ 9 ಆವರಣಗಳೇನು ಅಂದ್ರೆ ಒಂದೊಂದು ಆವರಣದಲ್ಲಿ ಒಂದೊಂದು ದೇವಿ ತಾನು ವಿರಾಜಮಾನ ಕೂತಿರ್ತಾಳೆ. ಈ ಒಂದೊಂದು ಆವರಣದಲ್ಲಿ ತಾನು ಕೂತಿರ್ತಕ್ಕಂಥ ವಿರಾಜಮಾನವಾಗಿ ಪೂಜೆ ಮಾಡೋದೇ ನವಗ್ರಹಗಳ ಒಂದು ಸಾನ್ನಿಧ್ಯ. ಆದರೆ ಆ ನವಗ್ರಹಗಳು ತನ್ನ ಸಾನ್ನಿಧ್ಯದಿಂದ ಒಂದೊಂದು ದೇವಿಯನ್ನು ಸ್ಮರಣೆ ಮಾಡ್ಕೊತೀವಿ. ಇದೇ ನವರಾತ್ರಿಗಳು, 9 ರಾತ್ರಿಗಳಲ್ಲಿ ಪೂಜೆ ಮಾಡೋದು. ಆದರೆ ಇವಳಿಗೆ ಒಂದೊಂದು ದಿನಕ್ಕೆ ಒಂದೊಂದು ನಾಮಕರಣ, ಶ್ರೀಚಕ್ರದಲ್ಲಿ ಪೂಜೆ. ಆದರೆ ನವರಾತ್ರಿಗೆ ಬೇರೆ ಬೇರೆ ಹೆಸರು. ಆದರೆ ದಶಮಹಾವಿದ್ಯೆಯಲ್ಲಿ ಇವಳು ಏನೇನು ಕೊಡ್ತಾಳೆ ಅಂದರೆ ಇವಳಿಗೊಂದು ಅಸಿಸ್ಟೆಂಟ್ ಇಟ್ಕೊಂಡಿರ್ಬೇಕಲ್ಲ. ಅದಕ್ಕೆ ನಾನು ಈ ದಶಮಹಾವಿದ್ಯೆಯಲ್ಲಿ ಮಹಾರಹಸ್ಯಗಳನ್ನ ಹೇಳಿರ್ತಕ್ಕಂಥ ವಿಚಾರದಲ್ಲಿ ಈ ರಹಸ್ಯ ದೇವಿಗಳ ಮೂಲ ಹೆಸರುಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಆದರೆ ಮೂಲ ಹೆಸರುಗಳು ಕೊಟ್ಟಿದ್ದಾಗ ಇವಳಿಗೆ ಅಸಿಸ್ಟೆಂಟ್ಸ್ ಇರ್ತಾರೆ. ಒಂದೊಂದು ದಿವಸನ ನೀವು ದೇವಿಯ ಪೂಜೆ ಮಾಡಬೇಕಾದ್ರೆ ಅವಳ ಹೆಸರು ಹೇಳಬೇಕು. ಅದಕ್ಕೆ ಸಾಧಾರಣವಾಗಿ ನಾನು ಎಲ್ರಿಗೂ ಏನು ಹೇಳ್ತೀನಿ, ಹೆಣ್ಣು ಮಕ್ಕಳು ಹೆಸರುಗಳನ್ನ, ನಾಮಫಲಕಗಳನ್ನ, ನಾಮ ನಕ್ಷತ್ರಗಳ ಸಮೇತವಾಗಿ ಅವರು ಒಳ್ಳೆ ಸಂಕ್ಷಿಪ್ತವಾಗಿರ್ತಕ್ಕಂಥ ಹೆಸರನ್ನ ಸುಮ್ಮನೆ ಲಲ್ಲಿ ಅನ್ನೋದು, ಏನೋ ಬಿಲ್ಲಿ ಅನ್ನೋದು, ಹೀಗೆ ಸಣ್ಣ ಪುಟ್ಟ ಹೆಸರುಗಳನ್ನ ಇಟ್ಕೊಂಡ್ಬಿಟ್ರೆ ಏನು ಪ್ರಯೋಜನ? ಆಗ ನಿಮ್ಮ ಮಕ್ಕಳಿಗೆ ನೀವು ಆ ಥರ ಸಿಲ್ಲಿ ಬಿಲ್ಲಿ ಅಂತ ಇಟ್ಕೊಂಡಾಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಏನು ಮಾಡ್ತಾರೆ? ಮಮ್ಮಿ ಡ್ಯಾಡಿ ಅಂತಾರೆ. ಮಮ್ಮಿ ಅಂದರೆ ಹೆಣದ ಪರಿಪೂರ್ಣವಾದ ಪೆಟ್ಟಿಗೆ ಅಂತ, ಅಂದರೆ ತಾಯಿನ ಹೆಣದ ಸಮಾನವಾಗಿ ಕಾಣ್ತಾರೆ. ನೀವು ಹೇಳ್ಕೊಟ್ಟಿರೋದು ಹಾಗೆ. ಬಾಯಿ ತುಂಬ ಅಮ್ಮ ಅಂದರೆ ಇಬ್ಬರ ಹೆಸರು ಯಾರು? ಜಗನ್ಮಾತೆನೂ ಸ್ಮರಣೆ ಆಗ್ತಾಳೆ, ನಿನ್ನ ಹೆತ್ತ ತಾಯಿನೂ ಸ್ಮರಣೆ ಆಗ್ತಾಳೆ. ಅಪ್ಪ ಅಂದರೆ ಏನಂತಾರೆ? ಆ
ಅಂತಕ್ಕಂಥ ವಿಚಾರ. ಅಪಾರವಾದ ನಂಬಿಕೆ ಅಂತ. ಅಪ್ಪ ಅಂದರೆ ಹೆಸರು ಎಷ್ಟೋ ಜನಕ್ಕೆ ಅರ್ಥವೇ ಗೊತ್ತಿಲ್ಲ. ನಂಬಿಕೆ ಅನ್ನೋದೇ ಸಂಸ್ಕೃತದಲ್ಲಿ ಅಪ್ಪ ಅನ್ನೋ ಹೆಸರು. ಇದನ್ನ ಡ್ಯಾಡಿ ಅಂದ್ಬಿಡ್ತಾರೆ ಪುಟ್ಗೋಸಿ. ಹಾಗಿದ್ದು ಬಿಟ್ರೆ ಹೆಸರುಗಳನ್ನ ಎಷ್ಟು ಚೆನ್ನಾಗಿ ನೀವು ಕಳಿಸ್ಕೊಟ್ರ ಸಂಸ್ಕಾರನ ಆ ಹಾಳು ಮಾಡತಕ್ಕಂಥ ಅವಕಾಶವನ್ನ ಮಾಡಿದ್ಯಾರೋ ನೀವುಗಳೇ. ಅದಕ್ಕೆ ನಿಮ್ಮ ಎಲ್ಲ ಕರ್ಮಗಳು ಹೊಣೆ ನೀವೇನೇ. ನಿಮ್ಮ ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಪರಿವರ್ತನೆ ಆಗದೆ ಇರೋದಕ್ಕೂ ನೀವೇನೇ ಕಾರಣ. ಅದಕ್ಕೋಸ್ಕರ ಆ ಜಗನ್ಮಾತೆಯಲ್ಲಿ ಇವತ್ತಾದರೂ ಆ ಸ್ಮರಣೆ ಮಾಡಿಕೊಂಡು ಹೆಸರು ನಾಮಫಲಕಗಳನ್ನ ಒಳ್ಳೆ ಹೆಸರುಗಳನ್ನ ಕೊಡಿ. ಆ ಜಗನ್ಮಾತೆಯಲ್ಲಿ ಸಹಸ್ರನಾಮಾವಳಿ ಇದೆ, ಆ ಹೆಣ್ಣು ಮಕ್ಕಳಿಗೆ ಆ ಹೆಸರು ಕೊಡಿ. ಪರಮೇಶ್ವರನಿಗೆ ಸಹಸ್ರನಾಮ ಇದೆ, ವಿಷ್ಣುಗೆ ಸಹಸ್ರನಾಮ ಇದೆ. ಇಷ್ಟೆಲ್ಲ ಸಹಸ್ರನಾಮದಲ್ಲಿ ಒಂದು ಹೆಸರು ಕೊಡೋಕ್ಕಾಗಲ್ವೇ? ಅಂಥ ಒಂದು ಹೆಸರಲ್ಲಿ ನಾಮಕರಣ ಮಾಡಿಕೊಂಡಾಗ ಕರಿತಾ ಕರಿತಾ ದೇವರ ಹೆಸರು ಕರಿತೀರಾ, ಕರಿತಾ ಕರಿತಾ ಅವನ ಹೆಸರು ಅಭಿವೃದ್ಧಿ ಆಗತ್ತೆ. ಅವನು ಆ ದೇವರ ಹೆಸರಲ್ಲಿ ಇವನಿಗೆ ಇರತಕ್ಕಂಥ ದೋಷಗಳು ತಾನಾಗಿಯೇ ಕಳೆದು ಹೋಗ್ತಾ ಇರುತ್ತೆ. ಅದನ್ನು ಬಿಟ್ಟು ಹೆಸರು ಕರಿಯಕ್ಕೊಂದು ಆಫೀಸ್ಗಂತೆ ಒಂದು ಗೌರವ ಅಂತೆ, ಸಣ್ಣ ಪುಟ್ಟ ಕೆಲಸಗಳಿಗೆ ಒಂದು ಗೌರವ ಅಂತೆ. ಅಗೌರವ ಆಗಿರತಕ್ಕಂಥ ನಿಮ್ಮ ಜನ್ಮ ಪಾವನವಾಗಬೇಕು. ಇವತ್ತಿನ ಕಥೆ ಸಾರಾಂಶ ಏನು ಅಂದರೆ, ನಮ್ಮ ಜನ್ಮ ಪಾವನ ಆಗಕ್ಕೆ ಪ್ರತಿಯೊಬ್ಬನಿಗೂ ಪ್ರತಿಷ್ಠೆ, ಪ್ರತಿಯೊಬ್ಬನಿಗೂ ಅಹಂಕಾರ, ಪ್ರತಿಯೊಬ್ಬನಿಗೂ ದುರಹಂಕಾರ ತನ್ನಲ್ಲಿ ತಾನೇ ಬಂದ್ಬಿಡುತ್ತೆ. ಇಂಥ ಒಂದು ದುರಹಂಕಾರ, ಅಹಂಕಾರ, ಅಹಂಭಾವ ಬಂದು ಬಿಟ್ಟು ಬಿಟ್ರೆ ಬೇರೆಯವನು ಬಂದು ಇಬ್ಬರ ಜಗಳದಲ್ಲೇ ಮೂರನೇ ಒಂದು ಲಾಭ ಬಂದು ಕುತ್ಕೊಂಡ್ಬಿಡ್ತಾನೆ. ಈ ಮೂರನೇ ಒಂದು ಲಾಭ ಬಂದು ಯಾರು ಕುತ್ಕೊಂತಾನೆ? ಇವತ್ತಿನ ಕಥಾ ಮಾಲೀಕವಾಗಿರ್ತಕ್ಕಂಥ ಯಾರು? ಬಾಲಸುಧನ. ಆ ಬಾಲಸುಧನ ಯಾರು? ಬಾಲಗ್ರಹ ದೋಷ ಪರಿವರ್ತನೆ ಮಾಡ್ತಕ್ಕಂಥವನು ಯಾರು? ಇವನು ಬಾಲಸುಧನು ಎಷ್ಟು ಧರ್ಮ ಇಷ್ಟ, ಎಷ್ಟು ದೈವಭಕ್ತ. ಇವನು ಯಾರು? ಯಾವ ಕಥೆಗೆ ಮಾಲೀಕನು? ಆ ಕಥೆಗೆ ಸಾರಾಂಶವಾಗಿ ಎಲ್ಲಿ ಸೂತ್ರಧಾರನು? ಇದೇ ನಾರದ ಮಹಾಮುನಿಗಳು. ಎಲ್ಲಿಂದ ಎಲ್ಲಿ ಕತೆ, ಎಲ್ಲಿಂದ ಯಾವ ದೇವಿ? ಇಬ್ಬರ ಜಗಳಕ್ಕೆ ಅವಕಾಶ ಮಾಡಿಕೊಡದೆ ತಂದೆ ತಾಯಿಂದ್ರು ಮೂರನೇವ್ರಿಗೆ ಲಾಭ ಅಂದರೆ ಮಕ್ಕಳು ಏನು ಮಾಡ್ತಾರೆ? ನಿಮ್ಮಿಬ್ಬರಿಂದ ದುರುಪಯೋಗ ಪಡಿಸ್ಕೊಂಡು ಛೇ ಅಂತ ನಿಮ್ಮನ್ನೇ ದೂರವಾಗಿ ಮಾಡಿಬಿಟ್ಟು ಪರಿವರ್ತನೆ ಮಾಡ್ತಾರೆ. ಅದಕ್ಕೆ ಸಾರಿ ಏನು ಹೇಳ್ತೀವಿ? ದಯವಿಟ್ಟು ಯಾವ ಕಾಲಕ್ಕೂ ತಂದೆ ತಾಯಿಂದ್ರು ಜಗಳಗಳನ್ನ ಅಕಸ್ಮಾತ್ ದೂರದಲ್ಲಿ ಪಾರ್ಕಲ್ಲಿ ಹೋಗಿ ಮಾಡ್ಕೊಳ್ಳಿ, ಮಕ್ಕಳ ಮುಂದೆ ಮಾಡಿಬಿಡಿ. ಸೂಕ್ಷ್ಮವಾದ ಪ್ರದೇಶದಲ್ಲಿ ಸೂಕ್ಷ್ಮವಾದ ಮಕ್ಕಳು ಸೂಕ್ಷ್ಮ ಜೀವಿಗಳಾಗಿರ್ತಕ್ಕಂಥ ಮನಸ್ಸಿಗೆ ಪ್ರಭಾವ ಬೀರಿ ನಾಳೆ ನಿಮ್ಮನ್ನ ತಾತ್ಸಾರದಿಂದ ಕಾಣ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ನೀವು ಆ ಪರಿವರ್ತನೆ ಮಾಡಬೇಕು. ಏನೇ ಇದ್ರು ಸೀಕ್ರೆಟ್ಸು 108 ಪರಿವರ್ತನೆ ಇದ್ರು ನೀವು ಮಾಡ್ಕೊಳ್ಳೋದು ಏಕಾಂಗದಲ್ಲಿ. ಅಂಥ ಒಂದು ವೈಶಿಷ್ಟ್ಯತೆ, ಅಂಥ ಒಂದು ಸಂಸ್ಕಾರವನ್ನು ಕಲ್ತ್ಕೊಂಡಾಗ ಪರಿಪೂರ್ಣ ಅನುಗ್ರಹ. ನಾಳೆ ದಿವಸ ನೀವು ಗಂಡನ್ನ ಬೈತಾ ಇದ್ರೆ ಅದೇ ಬೈ ಮಾತುಗಳನ್ನ ಮಕ್ಕಳು ಹಾಡ್ತಾರೆ. ಅದೇ ತಂದೆ ತಾಯಿಗಾಗಿರ್ತಕ್ಕಂಥ ಗಂಡ ಹೆಂಡತಿಯನ್ನ ದೂಷಿಸ್ತಾ ಇದ್ರೆ, ಅವಳನ್ನ ಕಾಲಿಂದ ಓದಿತಾ ಇದ್ರೆ, ನಮ್ಮಪ್ಪನೇ ಓದಿತಾನೆ ನಾನು ಓದಿಯೋಣ ಅಂತ ಅವನು ಓದಿಯೋಕ್ಕೆ ಅವಕಾಶ ಮಾಡಿಕೊಟ್ಟು ಅವಳನ್ನು ತೋಚಿ ಅಂತಾನೆ. ಈ ರೀತಿಯಾದ ಸಂಸ್ಕಾರಗಳು ನಮ್ಮ ಭಾರತ ದೇಶಕ್ಕಂತೂ ಮೊದಲೇ ಬೇಡ. ದಯವಿಟ್ಟು ನಮ್ಮ ರಾಜ್ಯದಿಂದ ಓಡಿಸಿ ಈ ಭಾರತ ದೇಶದಿಂದ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಆ ಸೂಕ್ಷ್ಮವಾಗಿರ್ತಕ್ಕಂಥ ಬಾಲಸುಧನ ಯಾರು ಅನ್ನೋ ತಿಳ್ಕೊಳ್ಳೋಕ್ಕೆ ನೀವೆಲ್ಲ ಏನು ಮಾಡಬೇಕು? ಸಣ್ಣದಾಗಿ ನಾನು ಶಾಂತಿಸಬೇಕು, ನೀವೆಲ್ಲ ಸೌಮ್ಯದಿಂದ ಕೂತ್ಕೊಂಡು ವೀಕ್ಷಿಸರಾಗ್ತಾ ಇರಬೇಕು. ಗುರುಜಿ, ನಮ್ಮ ಭಾರತ ದೇಶ ಸುಸಂಸ್ಕೃತರ ದೇಶ ಅಂತಾನೆ ಹೆಸರುವಾಸಿಯನ್ನ ಪಡೆದಿದೆ. ನಮ್ಮ ಮಕ್ಕಳಿಗೆ ನಾವು ಹೇಗೆ ಮಾರ್ಗದರ್ಶಕರಾಗಿರ್ಬೇಕು ಅಂತ ಕೂಡ ಹೇಳ್ತಾ ಇದ್ದೀರಾ.